ನಮಸ್ಕಾರ ರೀ. ಆಪರೇಷನ್ ಸಿಂಧೂರ್ ಕೋಚಿಂಗ್ ಸೆಂಟರ್ಗೆ ಸ್ವಾಗತ. SSC GD 2026 ಎರಡು ದಿನದ ಹಿಂದನ ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಹಾಕೋದು. ಇಟ್ಟು ಜಲ್ದಿ ಎಕ್ಸಾಮ್ ಡೇಟ್ ಬಿಟ್ಟು ಬಿಟ್ರಿ. ಇನ್ನೊಂದು 2025 MTS ಹಾಕಿದವ್ರು SSC MTS ನಿಮ್ದು ಖುಷಿ ವಿಷಯ ಬಂತ್ ನೋಡ್ರಿ. ನಿಮ್ದು ಡೇಟ್ ಫಿಕ್ಸ್ ಮಾಡ್ಯಾರ. ಯಾವ ಡೇಟ್ ಎಕ್ಸಾಮ್ ಐತಿ ಯಾವ ದಿನಕ್ಕೆ ಅಂತ ತಿಳ್ಕೊಡ್ರಿ. ನೋಡ್ರಿ, SSC GD 31ನೇ ತಾರೀಕು ಲಾಸ್ಟ್ ಡೇಟ್ ಐತ್ರಿ. ಅಪ್ಲಿಕೇಶನ್ ಹಾಕಿರಿ. ಫೆಬ್ರವರಿ 23 ನಿಮ್ ಎಕ್ಸಾಮ್ ಫಿಕ್ಸ್ ರೀ. ರೆಡಿ ಆಯ್ತು, ಟೈಮ್ ಟೇಬಲ್ ಬಿಟ್ರು. ನೆಕ್ಸ್ಟ್ SSC MTS 2025 ಹಾಕಿರಿ. ಬಾಳ ಜನ ಕೇಳಾಕತ್ತೀರಿ ಎಕ್ಸಾಮ್ ಯಾವಾಗ್ರಿ, MTS ಎಕ್ಸಾಮ್ ಯಾವಾಗ್ರಿ? MTS ಎಕ್ಸಾಮ್ ಫೆಬ್ರವರಿ ಕರೆಕ್ಟ್. ಒಂದ್ ತಿಂಗಳು ಹೋಗತಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಯಾರು ಅಪ್ಲಿಕೇಶನ್ ಹಾಕಿ ನೀಟ್ ಆಗಿ ಸ್ಟಡಿ ಮಾಡ್ರಿ, ರಿವಿಷನ್ ಮಾಡ್ಕೋರಿ. ಏನೇನು ರಿವಿಸ್ ಮಾಡಿ ಹೋದಿಲ್ಲ ಎಲ್ಲ ರಿವಿಷನ್ ಮಾಡ್ಕೋರಿ. ಜೈ ಹಿಂದ್. ಬಾಡ್ಮಸ್ ನಿಯಮ ಮೇಲೆ ಐತ್ರಿ, ಬಾಡ್ಮಸ್ ನಿಯಮ ಮೇಲೆ ಐತಿ. ಹಿಂದಿನ ವಿಡಿಯೋದಾಗ ಇದ್ರ ಬಗ್ಗೆ ಹೇಳಿದ್ದೆ. ಹೇಳಿ ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. ಫಸ್ಟ್ ಇಂತ ಲೆಕ್ಕ ಬಿಡಿಸ್ಬೇಕಾದ್ರೆ ಫಸ್ಟ್ ಏನ್ ಮಾಡ್ಬೇಕ್ರಿ? ಬ್ರಕೆಟ್ ಇದ್ರ ಬ್ರಕೆಟ್ ತಗೋಬೇಕಿಲ್ಲ, ಯಾವ ಬ್ರಕೆಟ್ ಇಲ್ಲ. ಓಕೆ, ಡಿವಿಷನ್ ಭಾಗಾಕಾರ ಮಾಡಬೇಕು, ಗುಣಾಕಾರ ಮಾಡಬೇಕು, ಕೂಡಿಸ್ಬೇಕು, ಕಳಿಬೇಕು. ಫಸ್ಟ್ ಭಾಗಾಕಾರ, ಗುಣಾಕಾರ, ಕೂಡಿಸುದು, ಕಳಿದು ಈ ರೀತಿ ಒಂದು ಪ್ರೊಸೀಜರ್ ಮಾಡ್ಬೇಕು. ಫಸ್ಟ್ ಭಾಗಾಕಾರ ತಿಳಿನಿ, ಭಾಗಾಕಾರ ಮಾಡೋಣ. ಇಲ್ಲಿ ಭಾಗಾಕಾರ ಚಿಹ್ನೆ ಐತಿ. 3 1 3, 3 4 12 ಭಾಗಾಕಾರ ಅಂತ್ರಿ. ನೆಕ್ಸ್ಟ್ ಗುಣಾಕಾರ ಮಾಡೋಣ. ಗುಣಾಕಾರ ಎಲ್ಲ ನೋಡ್ರಿ, ಇಲ್ಲಿ 4 2 8 -8. ಇಲ್ಲಿ ನೆಕ್ಸ್ಟ್ ಏನ್ ಮಾಡ್ಬೇಕು? ಗುಣಾಕಾರ ಕೂಡಿಸ್ಬೇಕಾಗ್ತದೆ. ಕೂಡಿಸ್ಲಿಲ್ಲತ್ರಿ ಇಲ್ಲಿ 14 ಎಷ್ಟು ಕೂಡಿಸ್ಬೇಕು? 2 ಕೂಡಿ 4 ಉಳಿದೈತಿ. 14 4 ಕೂಡಿಸ್ರೆ 20. 20 ಮೈನಸ್ ಲಾಸ್ಟ್ ಏನ್ ಮಾಡ್ಬೇಕ್ರಿ? ಸಬ್ಟ್ರಾಕ್ಷನ್, ಕಳಿಬೇಕು. 20 8 ಕಳೆದ್ರೆ 12. ಆನ್ಸರ್ ಇಸ್ 12. ಆಪ್ಷನ್ 1 ಆನ್ಸರ್ ಎಷ್ಟ್ರಿ? 12. ಇಷ್ಟ ಸಿಂಪಲ್ ಆಗಿ ಈ ರೀತಿ ಬಿಡಿಸ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ. FDA 2025 ಕೇಳಿರ್ತಕ್ಕಂಥ ಕ್ವಶನ್. ಕರ್ನಾಟಕ ಸ್ಟೇಟ್ FDA ಪೋಸ್ಟ್ ಅಂದ್ರೆ ಡಿಗ್ರಿ ಲೆವೆಲ್ ಪೋಸ್ಟ್ ರೀ. ಈ ತರ ಕೊಟ್ಟ ಎಷ್ಟ್ ಈಜಿಯಾಗಿ ಬಿಡಿಸ್ಬೋದು ನೋಡ್ರಿ. ಈ ತರ ಕೊಟ್ಟಾಗ ನೋಡಾಕ್ಲೆ ಏನಪ್ಪ ಇದು ರೂಟ್ ಹಾಕಿ ತಪ್ಪು ಮಾಡಿರಲ್ಲ ಏನೇ ಇಲ್ರಿ. ಸಿಂಪಲ್ ಆಗಿ ಒಂದು ಟೆಕ್ನಿಕ್ ಅಂತ ನೋಡ್ರಿ. ಇದಾಗ ಎಲ್ಲಾ ಕಡೆ 12 ಐತಿ. ನೆಕ್ಸ್ಟ್ ಡಾಟ್ 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 ಅಂದ್ರೆ ಇದೇ ತರ ಮಾಡೋದ್ ಸೀರೀಸ್ ಅಂದಂಗ. ಈ ತರ ಸಿಸ್ಟಮ್ ಬಂದಾಗ ಈ ತರ ಒಂದು ಕ್ವಶನ್ ಬಂದಾಗ ಏನ್ ಮಾಡ್ಬೇಕ್ರಿ? 12 ಹೊಡಿಬೇಕು. 12 ಯಾವ ತರ ಹೊಡಿಬೇಕಂದ್ರ 12 ಯಾವ ರೀತಿ ಹೊಡಿಬೇಕಂದ್ರ ಎರಡು ಸಂಖ್ಯೆಯಿಂದ ಇಂಟು ಮಾಡಿದಾಗ 12 ಬರ್ಬೇಕು. ಯಾವ ಎರಡು ಸಂಖ್ಯೆಯಿಂದ ಇಂಟು ಮಾಡಿದಾಗ 12 ಬರ್ಬೇಕು. ಆ ಇಂಟು ಮಾಡ್ತಕ್ಕಂಥ ಎರಡೂ ಸಂಖ್ಯೆಗಳು ಏಕ ಬರ್ಬೇಕ್ರಿ. ಫಾರ್ ಎಕ್ಸಾಂಪಲ್ 2 3, 3 4 ಅಥವಾ 4 5 ಈ ರೀತಿ ಬರ್ಬೇಕು. ಈಗ ನಾವು ಹಂಗ ಎರಡೂ ಸಂಖ್ಯೆ ಕ್ರಮಾನುಗತವಾಗಿ ಬರ್ತಕ್ಕಂಥ ಯಾವ್ದಾವ ಹುಡ್ಕೋಬೇಕು. ಇದರಿಂದ ಡಿವೈಡ್ ಮಾಡ್ಬೇಕಾರ ಕ್ರಮಾನುಗತ ಬರ್ತಕ್ಕಂಥ ಯಾವ ನೋಡ್ರಿ? 3 4 12 3 8 ಈ ರೀತಿ ನಾವು ಹೊಡ್ಕೋಬೇಕು. 3 4 12 ಈ ರೀತಿ ಹೊಡ್ಕೊಂಡು ಏನ್ ಮಾಡ್ಬೇಕಂದ್ರ ಹೊಡ್ಕೊಂಡಿವ್ರಿ. ಇಲ್ಲೊಂದು ನೋಡ್ರಿ, ಇಲ್ಲಿ ಏನಾದ್ರೂ ಮಿಡಲ್ ಈ ರೀತಿ ಪ್ಲಸ್ ಬರಾತಿತ್ತಂದ್ರ ದೊಡ್ಡ ಸಂಖ್ಯೆಯನ್ನ ಕನ್ಸಿಡರೇಷನ್ ಮಾಡ್ಕೋಬೇಕು. ಇಲ್ಲಿ ಏನಾದ್ರೂ ಮಿಡಲ್ ಮೈನಸ್ ಬರೋದಿತ್ತಂದ್ರ ಸಣ್ಣ ಸಂಖ್ಯೆಯನ್ನ ಕನ್ಸಿಡರೇಷನ್ ಮಾಡ್ಬೇಕು. ಅದ ಆನ್ಸರ್. ಈಗ ಇಲ್ಲೇನಾಗೈತ್ರಿ? ಪ್ಲಸ್ ಬರತ್ರಿ. ಮಿಡಲ್ ಪ್ಲಸ್ ಬರಾಕಂದ್ರ ದೊಡ್ಡ ಸಂಖ್ಯೆಯನ್ನ ಕನ್ಸಿಡರೇಷನ್ ಮಾಡ್ಕೋಬೇಕು. ದೊಡ್ಡ ಸಂಖ್ಯೆ ಯಾವ್ದ್ರಿ? 4. ಆಪ್ಷನ್ 1 ಇಸ್ ರೈಟ್ ಆನ್ಸರ್. ಇದೇ ಕ್ವಶನ್ ಅನ್ನ ರೂಟ್ 12 ಮೈನಸ್ ರೂಟ್ 12 ಹಿಂಗೇನೋ ಕೊಟ್ಟಿದ್ದಪ್ಪ. ಈ ರೀತಿ ಕೊಟ್ಟಿರೋದು. ಇಲ್ಲಿ ಮೈನಸ್ ಕೊಡತ್ತಾನ, ಬಟ್ 12 ಐತಿ. ಇದನ್ನು ಅದೇ ರೀತಿ ಹೊಡ್ಕೋಬೇಕು. 3 ಇಂಟು 4 ಇದೇ ರೀತಿ ಹೊಡ್ಕೋಬೇಕು. ಇಲ್ಲಿ ಏನೈತ್ರಿ? ಮಿಡಲ್ ಏನೈತಿ? ಇಲ್ಲಿ ಪ್ಲಸ್ ಇದ್ರೆ ಇಲ್ಲಿ ಮೈನಸ್ ಐತಿ. ಈ ರೀತಿ ಬಂದಿರೋದ್ರಿ. ಪ್ಲಸ್ ಇದ್ರೆ ಇಲ್ಲಿ ಮೈನಸ್ ಐತಿ. ಮೈನಸ್ ಇದ್ದಾಗ ಸಣ್ಣ ಸಂಖ್ಯೆಯನ್ನ ಕನ್ಸಿಡರೇಷನ್ ಮಾಡ್ಕೋದು, ಪ್ಲಸ್ ಇದ್ದಾಗ ದೊಡ್ಡ ಸಂಖ್ಯೆಯನ್ನ ಕನ್ಸಿಡರೇಷನ್ ಮಾಡ್ಕೋದು. ಅದ ಆನ್ಸರ್. ಇದೇ ರೀತಿ ಡೈಲಿ ಕ್ಲಾಸ್ ಮಾಡ್ತಿರ್ತಾನು. ಜಾಸ್ತಿ ಶೇರ್ ಮಾಡ್ರಿ. ಇನ್ನೂ ಹೊಸ ಕ್ವಶನ್ ತಗೋಬರ್ತಾನು. ನನಗೂ ನೀವು ಲೈಕ್ ಮಾಡೋದ್ರಿಂದ, ಶೇರ್ ಮಾಡೋದ್ರಿಂದ, ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಇನ್ನೂ ಸ್ವಲ್ಪ ಹುಮ್ಮಸ್ ಬರ್ತೈತಿ. ಇನ್ನೂ ಸ್ವಲ್ಪ ಹೊಸ ಕ್ವಶನ್ ತಗೊಂಡ್ಬರ್ತಾನು. ಇನ್ನೂ ದೊಡ್ಡ ಕ್ವಶನ್ ತಗೊಂಡ್ಬರ್ತಾನು. ಇನ್ನೂ ಲೆಂದಿ ವಿಡಿಯೋ ಮಾಡ್ತಾನು.
ಓಕೆ, ನಿಮ್ ಲೈಕ್ ಅನ್ನ ನಮ್ಗೆ ಏನಾಗೈತಿ ಇನ್ಸ್ಪಿರೇಷನ್. ನಾವ್ ಅದನ್ನ ತಗೊಂಡು ಹುಡುಗರಿಗೆ ಏನೋ ಖುಷಿ ಆಗತ್ತೆ ತಗೊಂಡು ನಾವ್ ಏನ್ ಮಾಡ್ತೀವಿ, ಇನ್ನು ಹೆಚ್ಚಿನ ವಿಡಿಯೋಗಳನ್ನ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ. ಯಾರಿಗಾರು ಇಂಟ್ರೆಸ್ಟ್ ಇದ್ದವರು ಜನವರಿ 15ಕ್ಕ ಗ್ರೂಪ್ ಡಿ RRB ಗ್ರೂಪ್ ಡಿ ಬ್ಯಾಚ್ ಅನ್ನ ಸ್ಟಾರ್ಟ್ ಮಾಡೋದು. ಜನವರಿ 15ಕ್ಕ ಬಂದು ಕೋಚಿಂಗ್ ಸೆಂಟರ್ಗ ಭೇಟಿ ಆಗ್ರಿ. ನನ್ನ ನಂಬರ್ ಐತಿ, ನಂಬರ್ ಕಾಲ್ ಮಾಡ್ರಿ. ಥ್ಯಾಂಕ್ ಯು. ಜೈ ಹಿಂದ್.